ನಮಸ್ಕಾರ. ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿಕಾ ಶೆಟ್ಟಿ. ವೀಕ್ಷಕರೇ, ಕಷ್ಟ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನ ಕಾಡುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಹೇಳುವಂಥ ಮಾತು, ಅಯ್ಯೋ ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಗೆ ಕುಟುಂಬಸ್ಥರು ಶಿಕ್ಷೆ ಅನುಭವಿಸ್ತಾರ. ಜೊತೆಗೆ ಇವೆಲ್ಲ ಪಾಪ ಕರ್ಮಗಳಿಗೆ ವಿಮುಕ್ತಿಯನ್ನ ಹೊಂದೋಕೆ ಏನ್ ಮಾಡಬೇಕು ಅನ್ನುವಂತಹ ವಿಚಾರವಾಗಿ, ಹಾಗೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲವನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂಮರ ಸಂಮರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತಿ ಜ್ವಾಲ ಪರಿವೃತಾಯ ಸರ್ವದಿಕ್ಷೋಪನಕರಾಯ. ಓಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿನ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆಯೋದಿದೆ, ಆದರೆ ಅದಕ್ಕೂ ಮುನ್ನ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಗುರುಜಿ? ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಚತುರ್ಥಿ, ಮಂಗಳವಾರ, ಕೃತಿಕಾ ನಕ್ಷತ್ರ, ಆಯುಷ್ಮಾನ್ ಯೋಗ, ಭದ್ರಕರ್ಣ. ಈ ದಿನ ರಾಹು ಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 3:30 ಸಂಜೆ 5:03 ಗುಳಿಕ ಕಾಲ ಮಧ್ಯಾಹ್ನ 12:25 1:57 ಯಮಗಂಡ ಕಾಲ ಬೆಳಗ್ಗೆ 9:19 10:52 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 8:03 8:16 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಖಂಡಿತವಾಗ್ಲು ಗುರುಜಿ. ಇನ್ನ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲವನ್ನ ತಿಳಿಯುವಂತಹ ಕುತೂಹಲ ಕೂಡ ನಮ್ಮ ವೀಕ್ಷಕರಿಗಿರುತ್ತೆ. ಮೊದಲ 6 ರಾಶಿಗಳ ಭವಿಷ್ಯ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಆಕಸ್ಮಿಕ ಧನ ವ್ಯಯ, ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಬಗ್ಗೆ ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ದೃಷ್ಟಿ ದೋಷದಿಂದ ಬಹಳಷ್ಟು ತೊಂದರೆಗಳನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ವಾದ ವಿವಾದಗಳಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ಎಲ್ಲೂ ಕೂಡ ವಾದ ವಿವಾದಕ್ಕೆ ಈ ದಿನ ಇಳಿಬೇಡಿ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದಿಢೀರ್ ಅಂತ ಹೇಳಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ನಂಬಿದ ಜನರಿಂದ ಮೋಸ ಹೋಗಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಅಶಾಂತಿ. ಎಷ್ಟೇ ಹಣ ಇಟ್ಕೊಂಡಿರಿ, ಅಕಾಲ ಭೋಜನ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಸಾಯಂಕಾಲದ ಸಮಯಕ್ಕೆ ನಾನಾ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮೀ ಹೃದಯ ಸ್ತೋತ್ರ ಪಾರಾಯಣವನ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಆದರೆ ಶತ್ರು ನಾಶವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸ್ನೇಹಿತರ ಭೇಟಿಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಅತಿಯಾದ ಭಯ, ಶರೀರದಲ್ಲಿ ಏನೋ ಒಂದು ರೀತಿಯ ಆತಂಕ, ಅನಾರೋಗ್ಯ, ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ದ್ರವ್ಯ ನಷ್ಟ, ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ನಿಂದನೆ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕುಲದೇವರ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಷ್ಟಲಕ್ಷ್ಮಿಯ ಸ್ತೋತ್ರ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ
ಹೋಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಅಲಂಕಾರಿಕ ವಸ್ತುಗಳಿಂದ ಬಹಳಷ್ಟು ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಆಲಸ್ಯ ಮನೋಭಾವ, ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ, ಅಮೃತವನ್ನು ಸೇವನೆ ಮಾಡ್ತಕ್ಕಂಥ ಸಮಯದಲ್ಲಿ ಆಲಸ್ಯವನ್ನು ಮಾಡಿದಾಗ ಬಹಳಷ್ಟು ಅದು ಕೂಡ ವಿಷವಾಗಿ ಪರಿವರ್ತನೆಯಾಗತ್ತೆ. ಹಾಗೆ ಆಲಸ್ಯವನ್ನು ಬಿಟ್ಟು ನಡೆದರೆ ಒಳ್ಳೆಯ ದಿನವಾಗತ್ತೆ. ವಿವಾಹ ಯೋಗ, ಸಾಮಾನ್ಯ ಸುಖಕ್ಕೆ ಧಕ್ಕೆಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಅಮ್ಮನವರ ದೇವಾಲಯಕ್ಕೆ ಯಥಾನುಶಕ್ತಿ ನಿಂಬೆ ಹಣ್ಣಿನ ದೀಪವನ್ನ ಇಟ್ಟು ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಕ್ರಯ ವಿಕ್ರಯಗಳ ವಿಚಾರಗಳಿಂದ ಬಹಳಷ್ಟು ಲಾಭಗಳು ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ಲೇವಾದೇವಿಯನ್ನು ಮಾಡ್ತೀರೋ, ರಿಯಲ್ ಎಸ್ಟೇಟ್ ಅನ್ನ ಯಾರ್ಯಾರು ಮಾಡ್ತೀರೋ ಅಂಥವರಿಗೆ ಬಹಳಷ್ಟು ಲಾಭ. ಇಷ್ಟ ವಸ್ತುಗಳ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಮನಃಶಾಂತಿ, ಅನ್ಯರಿಗೆ ಉಪಕಾರವನ್ನ ಮಾಡಲಿಕ್ಕೆ ಮುಂದೆ ಹಾಕ್ತಕ್ಕಂಥ ಒಂದು ದಿನವಾಗುತ್ತೆ. ಸಾಯಂಕಾಲದ ಸಮಯಕ್ಕೆ ದ್ರವ್ಯ ಲಾಭಗಳು ಬರ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶ್ವೇತ ವರಹಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದ್ವಾದಶ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಇವಾಗ ಕಾರ್ಯಕ್ರಮದ ಮೊದಲ ಕರೆ ಕೂಡ ಸಿದ್ಧವಾಗಿದೆ. ಇಂದ್ರ ಅವರು ಬೆಂಗಳೂರಿಂದ ಕರೆ ಮಾಡಿರೋದು. ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ ವೀಕ್ಷಕರೇ? ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಗುರುಜೋರ್ ಜೊತೆ ಮಾತಾಡಬಹುದು. ಮತ್ತೊಂದು ಕರೆ ಇದೆ. ಲಕ್ಷ್ಮಿ ಅವರು ಬಳ್ಳಾರಿಯಿಂದ ಕರೆ ಮಾಡಿರೋದು. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಜನ್ಮ ದಿನಾಂಕ ಹೇಳಿ ಮಾ ಅವ್ರದ್ದು. 92 ಹೇಳಿ. ಮೇ ತಿಂಗಳು 5ನೇ ತಿಂಗಳು 1992. ಗುರುಜೋರ್ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ಹಲೋ ಗುರುಜಿ, ನನ್ನ ಮಗಳಿಗೆ ಗಂಡ ಸತ್ತ ಮೇಡಮ್. 92ರಲ್ಲಿ ಹುಟ್ಟಾಳ. 4 ಹೆಣ್ಣದವ. ಇಲ್ಲಿ ಗಂಡಿನ ಮನೇಲಿ ಏನೋ ಇಲ್ಲೇ ಇಟ್ಕೋಬೇಕಾ ಅಂತ ಕೇಳ್ತಾ ಇದೀನಿ. ಆಸ್ತಿ ಬರ್ಬೇಕಾ ಇಲ್ಲ? ಸರಿಮ್ಮ, ನಿಮ್ಮ ಮಗಳ ಹೆಸರು ಹೇಳಿಮ್ಮ. ಶಕುಂತಲ. ಶಕುಂತಲ. ಖಂಡಿತವಾಗಿ 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 11 ಗುರುಜಿ. 11. ಸರಿಮ್ಮ, ಅವರ ಮನೆ ದೇವರು ಯಾವುದು ಅಂತ ಹೇಳ್ತೀರಾ? ಮತ್ತೊಮ್ಮೆ ಹೇಳಿ. ಹುಲಿಗೆಮ್ಮ. ಹುಲಿಗೆಮ್ಮ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6 7 8 9 10 11. 1 2 3 4 5 6 7 8. ಅಂದ್ರೆ ಇವರ ಮದುವೆ ಮಾಡಬೇಕಾದ್ರೆ ಜಾತಕವನ್ನ ವಿಮರ್ಶೆ ಮಾಡದೆ ಮದುವೆ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಇದರಿಂದ ನಾನಾ ರೀತಿಯ ಸಂಕಟಗಳನ್ನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಅಂತ ಪ್ರಶ್ನಾಭಾಗ ಹೇಳುತ್ತೆ. ಹೌದಾ ಅಥವಾ ಇಲ್ವಾ? ಹೌದು, ಕರೆಕ್ಟ್. ಖಂಡಿತ ಗುರುಜಿ, ನೀನು ಹೇಳಿದ್ದು 100% ಕರೆಕ್ಟ್. ಖಂಡಿತವಾಗಿ ವ್ಯವಸ್ಥಿತವಾಗಿ ಇವರ ಜಾತಕದ ಪ್ರಕಾರ ಹೇಳುತ್ತೆ. ಕಾರ್ಕೋಟಕ ಕಾಲಸರ್ಪ ದೋಷ ಅಂತಕ್ಕಂಥದ್ದು ಇವರನ್ನ ಕಾಡ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲಸರ್ಪ ದೋಷದಲ್ಲಿ 12 ವಿಧದ ದೋಷಗಳಿದೆ. ಅನಂತ ನಾಮಕ, ಕುಳಿಕ, ಕಾರ್ಕೋಟಕ, ವಾಸುಕಿ, ಶಂಕಪಾಲ, ಪದ್ಮ, ಮಹಾಪದ್ಮ, ಹೀಗೆ 12 ವಿಧವಾದ ಕಾಲಸರ್ಪ ದೋಷಗಳಿದೆ. ಆ ಕಾಲಸರ್ಪ ದೋಷದಲ್ಲಿ ಕಾರ್ಕೋಟಕ ಕಾಲಸರ್ಪ ದೋಷ ಅಂತಕ್ಕಂಥದ್ದಿದೆ. ಜೊತೆಗೆ ಕುಜರಾಹು ಸಂಯೋಗದಲ್ಲಿ ಇರೋದ್ರಿಂದ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ವ್ಯವಸ್ಥಿತವಾಗಿ ಇವರಿಗೆ ನೆಮ್ಮದಿಯಾದ ಜೀವನ, ಅನುಕೂಲಗಳು ಇವರಿಗೆ ಪ್ರಾಪ್ತಿಯಾಗಬೇಕು ಅಂದರೆ ಪವಿತ್ರವಾಗಿರ್ತಕ್ಕಂಥ ತಾಳೆಗರಿಯ ವನದಲ್ಲಿ ನಿರ್ಜನ ಪ್ರದೇಶ ಅಂದರೆ ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆಗಳು ಸಂಚಾರ ಮಾಡತಕ್ಕಂಥ ಜಾಗದಲ್ಲಿ 3 ದಿನಗಳ ಕಾಲ ಸರ್ಪ ಸಂಸ್ಕಾರವನ್ನು ಆಚರಣೆಯನ್ನ ಮಾಡಿ ಕುಜರಾಹು ಕೇತು ಶಾಂತಿ ಹೋಮವನ್ನು ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಇದರಿಂದ ಅವರ ಒಂದು ಇರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ಅಮ್ಮ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಇದೆ. ಪ್ರಕಾಶ್ ಅವರು ಕರೆ ಮಾಡಿರೋದು. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ಸರ್? ನನ್ನ ಬಗ್ಗೆ ಹೇಳಿ ಮೇಡಮ್. ಸರಿ, ಗುರೂಜಿ ಅವರಿದ್ದಾರೆ, ಮಾತಾಡಿ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಸರ್. 6. ನಿಮ್ಮ ಮನೆ ದೇವರು ಯಾವುದು? ವೆಂಕಟೇಶ್ ಪರಮಾಳು ಸರ್. ವೆಂಕಟೇಶ ಪರಮಾಳು. ಏನ್ ಮಾಡ್ಕೊಂಡಿದ್ದೀರಾ ಸರ್? ಡ್ರೈವರ್ ಕೆಲಸ ಮಾಡ್ತೇನೆ ಸರ್.
ಮತ್ತೊಮ್ಮೆ ಹೇಳಿ. ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ. ತಾಳೆಗರಿ ಪ್ರಶ್ನೆಯನ್ನು ನಾವು ನೋಡಿದಾಗ, ಗುರುಜಿ ಬಹಳಷ್ಟು ಕಷ್ಟಪಟ್ಟು ಸಹಿತ ಜೀವನದಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ಲಭ್ಯ ಆಗಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರತಕ್ಕಂಥದ್ದು, ಬಹಳಷ್ಟು ಲಾಸ್ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ನನಗೂ ಆಸೆ ಆಕಾಂಕ್ಷೆಗಳಿದೆ, ಆದರೆ ಯಾವುದೂ ಕೂಡ ನೆರವೇರ್ತಾ ಇಲ್ಲ. ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ದೋಷ ಇದ್ದರೆ ಪರಿಹಾರ ಏನು? ಯಾವ ರೀತಿ ನಾನು ದೋಷಗಳನ್ನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸರ್. ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಜಾತಕದ ಪ್ರಕಾರ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧ ಚಂದ್ರನ ಕ್ಷೇತ್ರದಲ್ಲಿ ಕಟಕದಲ್ಲಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈಗ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ವ್ಯವಸ್ಥಿತವಾಗಿ ಪ್ರತಿ ಸೋಮವಾರ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅಥವಾ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೊದಲು ಮಾಡಿ, ಅದಾದ ನಂತರ ಚಂದ್ರಶಾಂತಿ ಬುಧ ಶಾಂತಿಯನ್ನು ವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆಯಾಗತ್ತೆ, ಮನೋವಾಂಚಲ್ಯ ಫಲಸಿದ್ಧಿಯಾಗತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿನ ಉಳಿದಂತ 6 ದಿನ ಭವಿಷ್ಯ ಈ ದಿನ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಆಪ್ತರೊಡನೆ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಶೀತ ಸಂಬಂಧವಾದ ರೋಗಗಳು ಶರೀರಕ್ಕೆ ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ತಾಳ್ಮೆಯಿಂದ ವರ್ತಿಸಿ. ತಾಳ್ಮೆಯನ್ನೇನಾದರೂ ಕಳ್ಕೊಂಡ್ರೆ ನಾನಾ ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಪ್ರೀತಿ ಸಮಾಗಮವಾಗ್ತಕ್ಕಂಥ ಒಂದು ದಿನ. ಮಾಡುವ ಕೆಲಸದಿಂದ ಸ್ವಲ್ಪ ಮಟ್ಟಿಗಾದರೂ ಲಾಭಗಳು ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶಂಕರಾಯ ನಮಃ ಈ ಮಂತ್ರವನ್ನು 28 ಬಾರಿ ಜಪವನ್ನು ಮಾಡಿ ಬ್ರಾಹ್ಮಣನಿಗೆ ಯಥಾನುಶಕ್ತಿ ಸ್ವಯಂ ಪಾಕವನ್ನು ನೀಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ವಾಹನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಮನ್ನಣೆ, ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ, ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಅಲ್ಪ ಆದಾಯ ಅಧಿಕ ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಕೈ ಹಾಕಿದ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಕ್ತಕ್ಕಂಥ ಒಂದು ದಿನವಾಗುತ್ತೆ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀ ಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಪಾಪ ಬುದ್ಧಿ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಕೆಟ್ಟ ಕೆಲಸಗಳು, ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಮನಸ್ಸು ಹೋದಾಗೆ ಬಿಡಬೇಡಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಗುಪ್ತಾಂಗ ರೋಗಗಳು ಈ ದಿನ ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಜಾಗ್ರತೆ ಇರಲಿ. ಪರರಿಂದ ಸಹಾಯವನ್ನು ಪಡಿತೀರಾ. ನೆಮ್ಮದಿ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಲಭ್ಯವಾಗತ್ತೆ, ಆದರೆ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಂಬಿದರೆ ನಾನಾ ರೀತಿಯ ಸಮಸ್ಯೆಗಳ ಒಂದು ಸರಮಾಲೆಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಮುನ್ನುಗ್ಗತಕ್ಕಂಥ ಚೈತನ್ಯ ಬುದ್ಧಿಶಕ್ತಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನ. ಆದರೆ ಸಾಲದ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ತಂದೆ ತಾಯಿಗಳ ಪಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ.
ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಭೂಲಾಭ ಅಂದರೆ ಯಾರ್ಯಾರು ಭೂಮಿಗೋಸ್ಕರ ಓಡಾಡ್ತಾ ಇದ್ದೀರೋ, ಸೈಟ್ ತೊಗೊಳ್ಳಿಕ್ಕೆ ಓಡಾಡ್ತಾ ಇದ್ದೀರೋ, ಜಮೀನು ತಗೊಳ್ಳಿಕ್ಕೆ ಓಡಾಡ್ತಾ ಇದ್ದೀರೋ ಅಂಥವರಿಗೆ ಭೂಲಾಭ. ಸಜ್ಜನ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಒಳ್ಳೆ ಜನರನ್ನು ಕೂಡ ಶತ್ರುಗಳಾಗಿ ಪರಿವರ್ತನೆಯನ್ನು ನೀವೇ ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯತ್ನ ಕಾರ್ಯಗಳಲ್ಲಿ ಜಯ, ಅನಿರೀಕ್ಷಿತ ದ್ರವ್ಯ ಲಾಭ. ನೀವು ಅಂದುಕೊಂಡೇ ಇರಲ್ಲ, ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗತ್ತೆ. ವಾಹನ ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ. ಮತ್ತೊಂದು ಕರೆ ಇದೆ. ಹೇಮಲತಾ ಅವರು ಬೆಂಗಳೂರಿಂದ ಕರೆ ಮಾಡಿರೋದು. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಮ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಗುರುಜಿ ಅವರು ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಮಗನ ಹೆಸರು ಹೇಳಿಮ್ಮ. ರಂಗನಾಥ್ ಅಂತ. ಸ್ವಲ್ಪ ಜೋರಾಗಿ ಹೇಳಿ. ರಂಗನಾಥ್. ರಂಗನಾಥಮ್ಮ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವುದಮ್ಮ? ಸಿಂಧು ರಂಗನಾಥ ಸ್ವಾಮಿ. ಸರಿಮ್ಮ. ಏನು ಮಾಡ್ಕೊಂಡಿದ್ದಾರೆ ರಂಗನಾಥ್ ಅವರು? ರಂಗನಾಥ ಈಗ B.Com ಕಂಪ್ಲೀಟ್ ಆಯ್ತು ಸರ್. ಯಾವ್ದೋ ಕೆಲಸಕ್ಕೆ ಖಂಡಿತವಾಗಿ ನೋಡೋಣಮ್ಮ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆ ಏನು ಹೇಳುತ್ತೆ. 1, 2, 3, 4. ಗುರುಜಿ ಈಗಾಗಲೇ ಉದ್ಯೋಗಕ್ಕೆ ಬಹಳಷ್ಟು ಹಂಬಲಿಸ್ತಾ ಇದ್ದಾರೆ. ಉದ್ಯೋಗ ಇವರಿಗೆ ಸಿಗುತ್ತಾ ಅಥವಾ ಇಲ್ವಾ? ಸಿಗೋದಾದರೆ ಎಂಥ ಉದ್ಯೋಗ ಸಿಗುತ್ತೆ? ಉದ್ಯೋಗ ಸಿಗೋಕೆ ಏನಾದರೂ ತೊಂದರೆ ತಾಪತ್ರಯಗಳೇನಾದರೂ ಇದೆಯಾ? ಇವನ ಜೀವನ ಹೇಗಿರುತ್ತೆ? ಅಭಿವೃದ್ಧಿಯತ್ತ ಹೋಗುತ್ತಾ? ಜಾತಕದಲ್ಲಿ ಏನಾದರೂ ದೋಷಗಳೇನಾದರೂ ಇದೆಯಾ? ದಯಮಾಡಿ ತಿಳಿಸಿ ಅನ್ನೋ ಪ್ರಶ್ನೆಯನ್ನ ಹಿಡ್ಕೊಂಡು ಕರೆ ಮಾಡಿದ್ದೀರಾ. ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಲಾಭದಲ್ಲಿ ಇದ್ದಾನೆ. ಲಾಭಗೃಹದಲ್ಲಿ ಇರೋದ್ರಿಂದ ವ್ಯವಸ್ಥಿತವಾದ ಕೆಲಸ ಸಿಗುತ್ತೆ. ಆದರೆ ಸ್ವಲ್ಪ ಇವರೇನು ಮಾಡಬೇಕು ಅಂತ ಅಂದರೆ ದಿಢೀರಂತ ಹೇಳಿ ತೀರ್ಮಾನವನ್ನು ತಗೊಂಡ್ಬಿಡ್ತಾರೆ. ತಟ್ಟಂತ ಹೇಳಿ ತೀರ್ಮಾನ ತಗೊಂಡ್ಬಿಡ್ತಾರೆ. ಆ ತೀರ್ಮಾನ ತಗೊಳ್ತಕ್ಕಂಥದ್ದನ್ನು ಸ್ವಲ್ಪ ಆಲೋಚಿಸಿ ತೀರ್ಮಾನವನ್ನು ತಗೋಬೇಕು. ಇವರಿಗೆ ಯಶಸ್ಸು ಅಂತಕ್ಕಂಥದ್ದು ಇವರಿಗೆ ಲಭ್ಯವಾಗಬೇಕು ಅಂದರೆ ಒಮ್ಮೆ ನವಗ್ರಹ ಜಪ, ನವಗ್ರಹ ಹೋಮವನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ತೋರು ಬೆರಳಿಗೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತೋರು ಬೆರಳಿಗೆ ನಕ್ಷತ್ರ ಕನಕ ಪುಷ್ಪರಾಗ ಅಂತ ಹೇಳಿ ನವರತ್ನದಲ್ಲಿ ಒಂದು ಕಲ್ಲು ಬರುತ್ತೆ. ಆ ಕಲ್ಲನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ರೀತಿ ಮಾಡುವುದರಿಂದ ಇವರ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತಾರೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ಪಾಪ ಕರ್ಮ ಅನ್ನುವಂಥ ವಿಚಾರ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು. ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಗೆ ಕುಟುಂಬಸ್ಥರು ಶಿಕ್ಷೆ ಅನುಭವಿಸ್ತಾರೆ ಅನ್ನುವಂಥದ್ದು. ಇದು ನಿಜನಾ? ಇನ್ನು ಪಾಪ ಕರ್ಮಗಳಿಂದ ವಿಮುಕ್ತಿಯನ್ನು ಹೊಂದೋಕೆ ಏನ್ ಮಾಡಬೇಕು ಅನ್ನುವಂತಹ ವಿಚಾರ ಗುರುಜಿ ತಿಳಿಸ್ಕೊಡಿ. ಅಂದರೆ ಪಿತ್ರಾರ್ಜಿತವಾಗಿ ಬರ್ತಕ್ಕಂಥ ದೋಷಗಳು ನಡೆಯುತ್ತಾ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಿದ್ದೀರ. ತಾತ ಮಾಡಿರ್ತಕ್ಕಂಥ ಆಸ್ತಿಗೆ ಮೊಮ್ಮಕ್ಕಳಿಗೆ ಅಧಿಕಾರ ಇದೆ ಎಂದ ಮೇಲೆ ವ್ಯವಸ್ಥಿತವಾಗಿ ತಾತ ಮಾಡಿರ್ತಕ್ಕಂಥ ಕರ್ಮಗಳಿಗೂ ಕೂಡ ಮೊಮ್ಮಕ್ಕಳು ಅನುಭವಿಸಲೇಬೇಕಾಗತ್ತೆ. ಇವತ್ತು ಯಾವುದೇ ಒಂದು ಕ್ಷೇತ್ರ ಇರಬಹುದು, ಉದ್ಯೋಗ ಇರಬಹುದು, ವ್ಯಾಪಾರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಇಂಥ ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಒಂದು ಲಭ್ಯ ಆಗಬೇಕು ಅನ್ನೋದಾದರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ದೋಷಗಳೇನು ಇರಬಾರ್ದು, ಝೀರೋ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಏನು ಮಾಡ್ತಾರೆ, ಬಹಳಷ್ಟು ಯಜ್ಞಗಳನ್ನು ಮಾಡುವುದು, ಹೋಮಗಳನ್ನು ಮಾಡ್ತಕ್ಕಂಥದ್ದು, ಪೂಜಾ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಅವರಿಗೆ ಫಲಸಿದ್ಧಿಯಾಗಲ್ಲ. ಅದಕ್ಕೆ ಹೇಳುವುದು, ಪಿತ್ರಾರ್ಜಿತವಾಗಿ ವ್ಯವಸ್ಥಿತವಾಗಿ ಎಲ್ಲವೂ ಕೂಡ ನಿಷ್ಪಂಚಕವಾಗಿರಬೇಕು. ಇದನ್ನೇ ತಿಳಿಸಿಕೊಡ್ತಕ್ಕಂಥದ್ದು ಜಾತಕ. ನಿಮ್ಮ ಜಾತಕದಲ್ಲಿ ಗುರುವನ್ನ ಸರಿಯಾಗಿ ನಾವು ನೋಡಬೇಕಾಗತ್ತೆ. ಪಿತ್ರಾರ್ಜಿತವಾಗಿ ಯಾವ ಯಾವ ದೋಷಗಳಿದೆ ಅಂತಕ್ಕಂಥದ್ದು ನಿಮ್ಮ ಕುಂಡಲಿಯಲ್ಲಿ ಖಂಡಿತವಾಗಿ ಲಭ್ಯವಾಗತ್ತೆ. ನಿಜವಾದ ಜ್ಯೋತಿಷ್ಯರಿಗೆ ಇದು ಅರಿವಾಗತ್ತೆ. ಅಂಥವರು ಏನು ಮಾಡ್ತಾರೆ ನೋಡಿ, ಉದಾಹರಣೆಯನ್ನ ನಾವು ನೋಡಿದಾಗ ಕಾಲಸರ್ಪದೋಷ ಅಂತ ಹೇಳ್ತಾರೆ. ಕಾಲಸರ್ಪದೋಷ ಯಾರು ಮಾಡಿದ್ದು? ತಂದೆ ಮಾಡಿದ್ದ, ತಾತ ಮಾಡಿದ್ದ, ಅಥವಾ ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆಯ ವಾಸಸ್ಥಾನವನ್ನ ತಾತ ಎಲ್ಲೋ ಒಂದು ಕಡೆ ತೊಂದರೆಯನ್ನು ಕೊಟ್ಟಿರ್ತಾರೆ, ಅಥವಾ ಅದನ್ನ ಸಾವಿಗೆ ಈಡು ಮಾಡಿರ್ತಾರೆ. ಅದು ಕೂಡ ವ್ಯವಸ್ಥಿತವಾಗಿ ಕಾಲಸರ್ಪದೋಷ ಅಂತಕ್ಕಂಥದ್ದು ಕುಟುಂಬಕ್ಕೆ ಕಾಡುತ್ತೆ. ಹಾಗೆ ಪಿತೃವಿನ ದೋಷ ಅಂತಕ್ಕಂಥದ್ದು. ಆದರೆ ಜೊತೆಗೆ ನಮ್ಮ ಜನ್ಮದಲ್ಲಿ ಈ ಮನುಷ್ಯನ ಜನ್ಮ ಅಂತಕ್ಕಂಥದ್ದು ಏನಿದೆಯೋ, ಈ ಜನ್ಮದಲ್ಲಿ ವ್ಯವಸ್ಥಿತವಾಗಿ ನಮಗೆ
ಎಲ್ಲವೂ ಕೂಡ ಜಯ ಅಂತಕ್ಕಂಥದ್ದು ಸಿಗಬೇಕು. ನಾವು ಕೈ ಹಾಕಿದ ಕೆಲಸದಲ್ಲಿ ವ್ಯವಸ್ಥಿತವಾಗಿ ಅನುಕೂಲಗಳು ನಮಗೆ ಲಭ್ಯವಾಗಬೇಕು ಅನ್ನೋದಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜಾತಕ ವಿಮರ್ಶೆ. ಆ ರೀತಿ ಜಾತಕದಲ್ಲಿ ಏನಾದರೂ ಪಿತೃಗಳು ಮಾಡಿರ್ತಕ್ಕಂಥ ತಂದೆ ಅಥವಾ ತಾತ ಅಥವಾ ನಿಮ್ಮ ಕುಟುಂಬದಲ್ಲಿ ಹಿರಿಯರೇನಾದರೂ ಮಾಡಿರ್ತಕ್ಕಂಥ ದೋಷಗಳೇನಾದರೂ ಇತ್ತು ಅಂದ್ರೆ ಆ ದೋಷಕ್ಕೆ ಸರಿಯಾದ ನಿಯಮಬದ್ಧವಾದ ಪರಿಹಾರವನ್ನ ಮಾಡ್ಕೋಬೇಕು. ಉದಾಹರಣೆ, ದೇವರ ಒಂದು ಜಮೀನಂತ ಹಿಂದೆ ರಾಜರು ಏನ್ ಮಾಡೋರು ಅಂತ ಅಂದ್ರೆ ಮಾನ್ಯ ಅಂತ ಕೊಡೋರು. ಆ ಜಮೀನನ್ನ ಬಹಳಷ್ಟು ಇವತ್ತಿಗೂ ಕೂಡ ರೈತರು, ಎಷ್ಟೋ ರೈತರು ಏನ್ ಮಾಡಿದೀರಾ, ಆ ಜಮೀನನ್ನ ತಗೊಂಡಿರ್ತಕ್ಕಂಥದ್ದು ಇರಬಹುದು ಅಥವಾ ನೀವು ಹಣ ಕೊಟ್ಟೆ ತಗೊಂಡಿರ್ಬೋದು. ಆದ್ರೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಒಂದು ಜಮೀನೇನಿದೆಯೋ ಆ ಜಮೀನನ್ನ ತಗೊಂಡಾಗ, ದೇವರ ಜಮೀನನ್ನ ನಾವು ತಗೊಂಡಾಗ ಅದರಿಂದ ದೋಷ ಅಂತಕ್ಕಂಥದ್ದು ಬರುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಕೈ ಹಾಕಿದ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಖಂಡಿತವಾಗ್ಲೂ ಗುರುಜಿ, ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನ ಗುರೂಜವರನ್ನ ನೇರವಾಗಿ ಭೇಟಿಯಾಗಲು ಇವಾಗೊಂದು ಅಡ್ರೆಸ್ ಪ್ಲೇ ಡಿಸ್ಪ್ಲೇ ಆಗುತ್ತೆ ವೀಕ್ಷಕರೇ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ಕೆಇಬಿ ಆಫೀಸ್ ಹತ್ತಿರ, ನಾಗವರ ರಿಂಗ್ ರಸ್ತೆ, ಬೆಂಗಳೂರು 43. ಮೊಬೈಲ್ ಸಂಖ್ಯೆ 9972253004, 9972253005. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ.